ನೀವು ಪದೇ ಪದೇ ಬೆನ್ನು ನೋವಿನಿಂದ ಬಳಲುತ್ತಿದ್ದೀರಾ? ಭಾರವಾದ ವಸ್ತುವನ್ನು ಎತ್ತಿದಾಗ ನಿಮ್ಮ ಸೊಂಟ ಬಿಗಿಯಾದ ಭಾಸವಾಗುತ್ತಿದೆಯೇ? ಹೆಚ್ಚು ಹೊತ್ತು ನಿಂತುಕೊಂಡರೆ ನಿಮ್ಮ ಕಾರಿನಲ್ಲಿ ಇರುವೆ ಬಂದ ಹಾಗೆ ಅನಿಸುತ್ತದೆ. ನೋವು ಬಂದಾಗಲೆಲ್ಲ ನೋವಿನ ಮಾತ್ರೆಯನ್ನು ಸೇವಿಸಿ ಬೇಸತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ವೀಕ್ಷಕರೇ, ಆಯುರ್ ಜೀವನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಶ್ರೀನಿಧಿಯ ಶೆಟ್ಟಿ. ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವು ಹದಿಹರೆಯದ ಯುವಕರಿಂದ ಹಿಡಿದು ಪ್ರಾಯದ ಮುದುಕರವರೆಗೂ ಎಲ್ಲರನ್ನೂ ಕಾಡುವಂತಹ ಸಮಸ್ಯೆಯಾಗಿದೆ. ಇದಕ್ಕೆ ಕಾರಣ ಹಲವಾರಿರಬಹುದು. ಕ್ರೀಡಾ ಸಮಯದಲ್ಲಿ ಉಂಟಾಗುವ ಉಳುಕು, ಗಾಯಗಳು, ಅಪಘಾತಗಳಿಂದ ಮೂಳೆ ಮುರಿತ, ತಪ್ಪಾದ ಭಂಗಿಯಲ್ಲಿ ಹೆಚ್ಚು ಸಮಯ ಕುಳಿತುಕೊಳ್ಳುವುದು, ಅಂಕುಡೊಂಕಾದ ರಸ್ತೆಯಲ್ಲಿ ವಾಹನ ಚಲಾಯಿಸುವುದು, ಸರಿಯಾದ ಮಾರ್ಗದರ್ಶನವಿಲ್ಲದೆ ವ್ಯಾಯಾಮ ಕಸರತ್ತುಗಳನ್ನು ಮಾಡುವುದು, ಅತಿ ಭಾರವಾದ ವಸ್ತುಗಳನ್ನು ಎತ್ತುವುದು, ತೂಕ ಹೆಚ್ಚಳ, ಬೊಜ್ಜು, ಅಪೌಷ್ಟಿಕ ಆಹಾರವು ಮೂಳೆ ಸವಿತಕ್ಕೆ ಕಾರಣವಾಗಬಹುದು. ಮಲಬದ್ಧತೆಯಿಂದಲೂ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಮಾನವನ ಬೆನ್ನು ಮೂಳೆಯು ಕೋಷ್ಟಕ ಅಥವಾ ವರ್ಟಿಬ್ರಗಳಾಗಿ ವಿಂಗಡಿಸಲ್ಪಟ್ಟಿದೆ. ಪ್ರತಿಯೊಂದು ವರ್ಟಿಬ್ರೆಯ ನಡುವೆ ಡಿಸ್ಕ್ ಎಂಬ ಭಾಗವಿದೆ. ಇವು ಬೆನ್ನಿನ ಮೇಲೆ ಬೀಳುವಂತಹ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿ ಶಾಕ್ ಅಬ್ಸಾರ್ಬರ್ ನಂತೆ ಕೆಲಸ ಮಾಡುತ್ತದೆ. ಇದರ ಒಳಭಾಗದಲ್ಲಿ ನರಮಜ್ಜೆ ಇದೆ. ಮೇಲೆ ಹೇಳಿದಂತ ಕಾರಣಗಳಿಂದ ಡಿಸ್ಕ್ ನ ಹೊರಗಿನ ಪದರದಲ್ಲಿ ಅಂದರೆ ಆನ್ಯುಲಸ್ ಫೈಬ್ರೋಸಿಸ್ ಪದರದಲ್ಲಿ ಬಿರುಕು ಅಥವಾ ದುರ್ಬಲತೆ ಉಂಟಾಗುತ್ತದೆ ಮತ್ತು ಅದರ ಒಳಗಿರುವ ನ್ಯೂಕ್ಲಿಯಸ್ ಪಲ್ಪೋಸಸ್ ನ ಕೆಲ ಅಂಶವು ಹೊರಬರುತ್ತದೆ. ಇದು ಹತ್ತಿರದ ನರಮಜ್ಜೆಗಳನ್ನು ಒತ್ತಿ ಆ ನರಗಳು ಸಂಚರಿಸುವ ಜಾಗದಲ್ಲೆಲ್ಲ ವಿಪರೀತ ನೋವು, ಬಿಗಿತ, ಇರುವೆ ಬಂದ ಅನುಭವವು ಶುರುವಾಗುತ್ತದೆ. ಹರ್ನಿಯೇಷನ್ ಯಾವ ಭಾಗದಲ್ಲಿ ಸಂಭವಿಸಿದೆಯೋ ಆ ಭಾಗ ಮತ್ತು ಅದರ ಸುತ್ತಲಿನ ಭಾಗದಲ್ಲಿ ಈ ಲಕ್ಷಣಗಳು ಕೇಂದ್ರೀಕೃತವಾಗಿರುತ್ತದೆ. ನೋವು ಮೊದಲು ಬೆನ್ನಿನಲ್ಲಿ ಕಾಣಿಸಿಕೊಂಡು ಕ್ರಮೇಣ ತೊಡೆ, ಮೊಣಕಾಲು, ಕಾಲುಗಳಲ್ಲೂ ಶುರುವಾಗುತ್ತದೆ. ಇದರ ಬಗ್ಗೆ ಸರಿಯಾದ ನಿಗಾ ವಹಿಸದಿದ್ದಲ್ಲಿ ಮುಂದೆ ಫುಡ್ ಡ್ರಾಪ್ಗೂ, ಮಲ ಮೂತ್ರದ ಅನಿಯಂತ್ರತೆಗೂ ಇದು ಕಾರಣವಾಗಬಹುದು. ಹಾಗಾದರೆ ಇದಕ್ಕೆ ಪರಿಹಾರವೇನು? ಆಯುರ್ವೇದದಲ್ಲಿ ಬೆನ್ನು ನೋವಿನ ಚಿಕಿತ್ಸೆಯನ್ನು 2 ವಿಧಾನದಲ್ಲಿ ಮಾಡಬಹುದು. ಮೊದಲನೆಯದಾಗಿ ಬಾಹ್ಯ ಚಿಕಿತ್ಸೆ, ಅದರಲ್ಲಿ ಕಟಿಬಸ್ತಿ. ನೋವು ಇರುವ ಜಾಗದಲ್ಲಿ ಹಿಟ್ಟಿನ ಕಟ್ಟೆಯನ್ನು ಕಟ್ಟಿ ಅದರೊಳಗೆ ಉಗುರು ಬೆಚ್ಚಗಿನ ಔಷಧೀಯ ತೈಲವನ್ನು ಸ್ವಲ್ಪ ಸಮಯ ಶೇಖರಿಸುವುದು. ಬಳಿಕ ಅದನ್ನು ತೆಗೆದು ಮೇರುದಂಡಕ್ಕೆ ಎಣ್ಣೆಯನ್ನು ಹಚ್ಚಿ ಬಿಸಿ ಶಾಖವನ್ನು ಕೊಡುವುದು. ಇನ್ನೊಂದು ಮಾತ್ರಾಬಸ್ತಿ ಚಿಕಿತ್ಸೆ. ಇದರಲ್ಲಿ ಗುದ ಮಾರ್ಗದಲ್ಲಿ ಔಷಧೀಯ ತೈಲವನ್ನು ನೀಡುವುದು. ಇದರಿಂದ ಬೆನ್ನು ಮತ್ತು ಅದರ ಸುತ್ತಲಿನ ಮಾಂಸಖಂಡವು ಬಲಗೊಳ್ಳುತ್ತದೆ. ಇನ್ನೊಂದು ಔಷಧದ ರೂಪದಲ್ಲಿ ರಸಾಯನ ಚಿಕಿತ್ಸೆಯನ್ನು ನೀಡುವುದು. ಇದರಿಂದ ಹೊರಬಂದು ನರಮಜ್ಜೆಯನ್ನು ಒತ್ತುತ್ತಿರುವ ನ್ಯೂಕ್ಲಿಯಸ್ ಪಲ್ಪೋಸಿಸ್ ನ ಭಾಗವು ಕರಗಿ ಆನ್ಯುಲಸ್ ಫೈಬ್ರೋಸಿಸ್ ಭಾಗವು ಪುನರುಜ್ಜೀವನಗೊಳ್ಳುತ್ತದೆ. ಇದರೊಂದಿಗೆ ಆಹಾರದಲ್ಲಿ ಲಶುನ ಒಗ್ಗರಣೆ ಇರುವ ಸಾಂಬಾರನ್ನು ಸೇವಿಸಬೇಕು. ಮುಂಜಾನೆ ಹೊತ್ತಿನಲ್ಲಿ ಲಶುನ ಕಲ್ಕವನ್ನು ಖಾಲಿ ಹೊಟ್ಟೆಗೆ ಸೇವಿಸಬೇಕು. ನುಗ್ಗೆ ಸೊಪ್ಪಿನ ಪಲ್ಯ, ಹುರುಳಿಕಟ್ಟಿನ ಸಾರು, ಉದ್ದಿನ ತಿಂಡಿಗಳನ್ನು ಸೇವಿಸಬೇಕು. ಈ ಹಿಂದೆ ಮಲಬದ್ಧತೆಯು ಬೆನ್ನು ನೋವಿಗೆ ಕಾರಣ ಎಂದು ತಿಳಿಸಿದ್ದೆ. ಹಾಗಾಗಿ ನಾರಿನಾಂಶ ಜಾಸ್ತಿ ಇರುವ, ಕಡಿಮೆ ಖಾರದ, ಮನೆಯಲ್ಲೇ ತಯಾರಿಸಿದ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕೂಡ ಕುಡಿಯಬೇಕು. ನಂತರದ ದಿನಗಳಲ್ಲಿ ನಿಯಂತ್ರಿತ ಫಿಸಿಯೋಥೆರಪಿಯಿಂದ ಮೊದಲಿನಂತೆ ಚಟುವಟಿಕೆಗಳನ್ನು ಪ್ರಾರಂಭಿಸಬೇಕು. ಕುರ್ಚಿಯಲ್ಲಿ ಕುಳಿತುಕೊಳ್ಳುವಾಗ ಬೆನ್ನನ್ನು ನೇರ ಮತ್ತು ಕುರ್ಚಿಗೆ ತಾಗಿಸಿಯೇ ಕುಳಿತುಕೊಳ್ಳಬೇಕು. ನೆನಪಿರಲಿ, ಬೆನ್ನು ನೋವಿನ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸಿಕೊಂಡಾಗ ತಕ್ಷಣ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡಿ ಮತ್ತು ಇನ್ನಷ್ಟು ಆಯುರ್ವೇದದ ಕುರಿತಾದ ವಿಡಿಯೋಗಳನ್ನು ವೀಕ್ಷಿಸಲು ಆಯುರ್ ಜೀವನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.